ನಾವೆಲ್ಲ 50 ಪೈಸೆಗೆಲ್ಲ ಕೆಲಸ ಮಾಡ್ಕೊಂಡಿದ್ರಿ. ಆ ಕಡೆ ಈ ಕಡೆ ನೋಡಿ ಫುಲ್ ಗ್ರೀನ್ಸ್. ಯಾವಾಗ ಮಳೆ ಬರುತ್ತೋ ಒಂಚೂರು ಗೊತ್ತಾಗಲ್ಲ. ಇವಾಗಾದ್ರೂ ನೋಡ್ಬೋದು ಮೋಡ ಮಸ್ತ್ ಆಗಿದೆ. ಬಟ್ ಯಾವ ಟೈಮ್ ಅಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ. ನನ್ನ ಮಾರ್ನಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಇವತ್ತು ಬೆಳಿಗ್ಗೆ ಕೆಲಸ ಕಡೆ ಹೋಗ್ತಾ ಇದೀನಿ. ಜ್ವರ ಬರುತ್ತೆ ಅನ್ಕೊಂಡಿದ್ದೆ, ಬಟ್ ಜ್ವರ ಬಂದಿಲ್ಲ. ಸದ್ಯಕ್ಕೆ ಒಳ್ಳೇದೇ ಆಯ್ತು, ಜ್ವರ ಬಂದಿಲ್ಲ. ಬನ್ನಿ ಇವತ್ತು ಎಷ್ಟು ಆರ್ಡರ್ ಇದೆ, ಏನಿದೆ, ಎಷ್ಟೆಷ್ಟು ಅನ್ಬಾಕ್ಸಿಂಗ್ ಮಾಡ್ತೀನಿ, ನಿಮ್ಗೆಲ್ಲ ತೋರಿಸ್ತೀನಿ. ಟಿಫನ್ ಬೇರೆ ಮಾಡಿಲ್ಲ ಗುರು, ಬೆಳಗ್ಗೆ ಬೇರೆ ರಕ್ತ ಬಂದ್ಬಿಡ್ದು ಕಾಲಿಂದ. ಅದು ಚಾಕು ಮಿಸ್ ಆಗ್ಬಿಟ್ಟು ನನ್ ಕಾಲಿಗೆ ಬಿಟ್ಬಿಡ್ತು. ಬೆಳಗ್ಗೆ ಕಟಿಂಗ್ ಮಾಡ್ಕೊಂಡೆ ಈರುಳ್ಳಿ ಕಟಿಂಗ್ ಮಾಡೋದಕ್ಕೆ ಚಾಕು ಎತ್ಕೊಂಡೆ, ಹಿಂಗೆ ಇಟ್ಕೊಂಡಿದ್ದ ತಕ್ಷಣ ಕೈ ಸ್ಲಿಪ್ ಆಗ್ಬಿಟ್ಟು, ಇಲ್ಲ ಫೋನ್ ಬಂತು, ಫೋನ್ ಅಟೆಂಡ್ ಮಾಡಕ್ ಹೋದೆ, ನೋಡ್ರೆ ಕೈ ಮಿಸ್ ಆಗ್ಬಿಟ್ಟು ಚಾಕು ಬಿತ್ತು, ಸೀದಾ ಕಾಲಿಗೆ ಬಿತ್ತು ಗುರು. ಫುಲ್ ಬ್ಲಡ್ ಅಂದ್ರೆ ಬ್ಲಡ್, ಸಿಕ್ಕಾಪಟ್ಟೆ ಬ್ಲಡ್ ಬಂತು. ಇವಾಗ ಹಂಗ ಹೋಗ್ತಾ ಇದೀನಿ ಕೆಲ್ಸ ಕಡೆ. ಆಲ್ರೆಡಿ ಹುಡುಗರೆಲ್ಲ ಬಂದಿದ್ದಾರೆ, ಕಸ್ಟಮರ್ ಅಲ್ಲಿ ಆಫೀಸ್ ಹತ್ರ ವೇಟ್ ಮಾಡ್ಬಿಟ್ಟಿದ್ದಾರೆ. ಬನ್ನಿ ಇವತ್ತು ಹೋಗೋಣ. ಎಷ್ಟು ಫೋನ್ ಅನ್ಬಾಕ್ಸಿಂಗ್ ಮಾಡ್ತೀನಿ. ಓಕೆ 6GB 128 Oppo K30X. ಓಕೆ ಫುಲ್ ಡೇಟಾ ನೋಡಿ, ಸೀಲ್ಡ್ ಎಲ್ಲ ಇದೆ ಪ್ರಾಪರ್ ಆಗಿ. ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ. ಬ್ಯಾಕ್ ಅವರು ಡಾಕ್ಯುಮೆಂಟೇಶನ್ಸ್. ಓಕೆ, ಅಡಾಪ್ಟರ್ ಕೇಬಲ್, ಸಿಮ್ ಪೆಟ್ರೋಲ್, ಸೇಮ್ ಕಲರ್ ತಾನೆ ಆರ್ಡರ್ ಮಾಡಿರೋದು. ನೋಡಿ, ಇಲ್ಲಿ ಸ್ಕ್ರಾಚಸ್ ಇಲ್ಲ, ಡ್ಯಾಮೇಜ್ ಇಲ್ಲ, ಡೆಂಟ್ ಇಲ್ಲ. ಓಕೆ, ಸ್ಕ್ರೀನ್ ಆನ್ ಮಾಡ್ತೀನಿ. ಸ್ಕ್ರೀನ್ ಆನ್ ಚೆಕ್ ಮಾಡ್ಕೊಳ್ಳಿ, ಡ್ಯಾಮೇಜ್ ಇದೆ ತಗೊಂಡ್ತೀನಿ. ಸೊ ಫಸ್ಟ್ ಅಲ್ಲಿ 4 ಆರ್ಡರ್ ಬಂದಿತ್ತು. 4ಅಲ್ಲಿ ಒಂದು ಆರ್ಡರ್ ಇಲ್ಲಿ ಆಫೀಸ್ ಎಲ್ಲ ಡೆಲಿವರಿ ಮಾಡಿದೆ. ಆಮೇಲೆ ಇನ್ನೊಂದು ಆರ್ಡರ್ ಕೊಡಕ್ ಹೋಗ್ತಾ ಇದೀನಿ. ನೋಡೋಣ ಅವರು ಯಾವ ಫೋನ್ ಆರ್ಡರ್ ಮಾಡಿದ್ದಾರೆ, ನಿಮ್ಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಅಲ್ವಾ. ಇನ್ನೊಂದ್ ಬಂದ್ಬಿಟ್ಟು ಫೋನ್ ಮಾಡಿದ್ದೆ, ಅವ್ರಿಗಂದ್ರು ನಾನು ಇಲ್ಲಿಲ್ಲ, ನೀವು ಎಲ್ಲಿರ್ತೀರ ಅಲ್ಲೇ ಬಂದು ತಗೊಂತೀನಿ 4 ಗಂಟೆ ಮೇಲೆ ಅಂತಂದ್ರು. ಸೊ ಅದು ನೋಡೋಣ. ಇನ್ನೊಂದ್ ಕಸ್ಟಮರ್ ಕ್ಯಾನ್ಸಲ್ ಮಾಡಿ ಅಂತಂದ್ರು, ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಮಾಡಿದ್ರು. ಕ್ಯಾಶ್ ಆನ್ ಡೆಲಿವರಿ ಇದೆ ತಲೆನೋಗುರು. ಅವ್ರು ತಗೊಂಡಲ್ಲ, ಸುಮ್ನೆ ಆರ್ಡರ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಬೇಜಾರಾಗ್ತದೆ. ಬನ್ನಿ ಇವಾಗ ಹೋಗೋಣ. ಅವ್ರು ಯಾವ ಫೋನ್ ಆರ್ಡರ್ ಮಾಡಿದಾರೆ ನಿಮ್ಗೆ ಅನ್ಬಾಕ್ಸಿಂಗ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೋ ಫಾರ್ ದಿ ಅನ್ಬಾಕ್ಸಿಂಗ್. ಸ್ಯಾಮ್ಸಂಗ್ ಗ್ಯಾಲಕ್ಸಿ F06 5G ಅನ್ಬಾಕ್ಸಿಂಗ್ ಮಾಡಕ್ ತೋರಿಸ್ತೀನಿ ನೋಡಿ, ಹೆಂಗ್ ಮಾಡ್ಬೇಕು ಅಂತ. ಸೊ ಒಂದು ನೈಫ್ ಇರುತ್ತೆ, ಇಲ್ಲಾಂದ್ರೆ ಕೀಗಿ ತಗೊಂಡು ಹಿಂಗ್ ಎಳೆದು ಇಲ್ಲಿಂದ ಹಿಂಗ್ ಹೇಳಿದ್ರೆ ಸೊ ಪೇಪರ್ ಅರ್ಧ ಹೋಗುತ್ತೆ. ಅದಾದ್ಮೇಲೆ ಸೀಲ್ಡ್ ಇರುತ್ತೆ, ಆ ಸೀಲ್ಡ್ ನ ಕ್ಲೀನ್ ಆಗಿ ಹಿಂಗ್ ತೆಗಿಬೇಕು ಬ್ರೋ. ಇಲ್ಲಾಂದ್ರೆ ಒಂದು ಚಾಕು ಬರುತ್ತೆ, ಚಾಕು ತಗೊಂಡ್ರೆ ಈಸಿ ಆಗುತ್ತೆ. ಬಟ್ ಇಲ್ಲ ಚಾಕು ನಮ್ಮ ಹತ್ರ. ಸೊ ಹಿಂಗ್ ಕ್ಲೀನ್ ಆಗಿ ಓಪನ್ ಮಾಡ್ಬೇಕು. ಇವಾಗ ಇದನ್ನ ರ್ಯಾಪ್ ಹಾಕಿರ್ತಾರೆ, ಅದನ್ನ ಕ್ಲೀನ್ ಆಗಿ ತೆಗಿಬೇಕು. ಫೋನ್ ಬಿದ್ದೋಗ್ಬಿಟ್ರೆ ನಮ್ಮ ಮೇಲೆ ಪ್ರಾಬ್ಲಮ್. ಸೊ ನೋಡಿ, ಸೇಮ್ ಕಲರ್ ತಾನೆ ಆರ್ಡರ್ ಮಾಡಿರ್ತಾರೆ. ನೋಡಿ, ಇಲ್ಲಿ ಹಿಂಗ್ ಚೆಕ್ ಮಾಡ್ಬೇಕು, ಎಲ್ಲಾದ್ರೂ ಸ್ಕ್ರಾಚ್ ಇದೆಯಾ, ಏನಾದ್ರು ಡ್ಯಾಮೇಜ್ ಇದೆಯಾ, ಡೆಂಟ್ ಇದೆಯಾ ಅಂತ ನೋಡ್ಬೇಕು. ಮತ್ತೆ ಹಂಗೆ ಸ್ಕ್ರೀನ್ ಅಲ್ಲಿ ನೋಡ್ಬೇಕು. ಬಟನ್ ಇಲ್ಲಿ ಕೈನ ಬೆರಳ್ನ ಇಲ್ಲಿ ಇಕ್ಕಿದ್ರೆ, ಆನ್ ಆಫ್ ಬಟನ್ ಇಕ್ಕಿದ್ರೆ ಆನ್ ಆಗುತ್ತೆ ಸ್ಕ್ರೀನ್. ಸೊ ಆನ್ ಆಯ್ತು. ಇಷ್ಟಿರುತ್ತೆ ಓಪನ್ ಬಾಕ್ಸ್ ಇದೆ. ಮತ್ತೆ ಇದರಲ್ಲಿ ಏನೇನ್ ಬರುತ್ತೆ ಅಂದ್ರೆ, ಒಂದು ಸಿಮ್ ಎಜೆಕ್ಟರ್ ಟೂಲ್ ಬರುತ್ತೆ, ಕೇಬಲ್ ಬರುತ್ತೆ, ಡಾಕ್ಯುಮೆಂಟೇಶನ್ಸ್ ಬರುತ್ತೆ. ಇಷ್ಟಿರುತ್ತೆ ಓಪನ್ ಬಾಕ್ಸ್ ಡೆಲಿವರಿಲಿ. ಓಕೆನಾ? ಸೊ ಇದೆ ನೋಡಿ, ಇವರು ಮಸ್ತ್ ಆಗಿದೆ ಸೀರಿಯಸ್ಲಿ. ಆ ಕಡೆ ಈ ಕಡೆ ನೋಡಿ ಫುಲ್ ಗ್ರೀನ್ಸ್ ಅಲ್ವಾ, ಹರಿಯಾಲಿ ಅಂತಾರಲ್ಲ ಆ ತರ ಚೆನ್ನಾಗಿದೆ. ಸೀರಿಯಸ್ಲಿ ಎನ್ವೈರನ್ಮೆಂಟ್ ಚೆನ್ನಾಗಿದೆ ಇಲ್ಲಿದು, ತರ ಪೀಸ್ಫುಲ್ ಆಗಿದೆ ಅಲ್ವಾ. ನೋಡ್ಕೊಂಡ್ ಬರ್ತೀವ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡಕ್ ಹೋಗೋಣ. ನೋಡೋಣ ಯಾವ ಫೋನ್ ಆರ್ಡರ್ ಮಾಡಿದ್ದಾರೆ ಅವರು, ಕಸ್ಟಮರ್ ಯಾವ ಫೋನ್ ಆರ್ಡರ್ ಮಾಡಿದ್ದಾರೆ ನಿಮ್ಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F06 ಆರ್ಡರ್ ಮಾಡಿದ್ರು. ಬಜೆಟ್ ಫ್ರೆಂಡ್ಲಿ ಫೋನ್ ಇತ್ತು. ಅವ್ರು ಇದ್ದಿಲ್ಲ, ಅವ್ರ ತಂದೆ ಅವ್ರು ಇದ್ರು, ಅನ್ಬಾಕ್ಸಿಂಗ್ ಮಾಡಿದ್ರು. ಅವ್ರು ತುಂಬಾ ಹಳೆ ಸ್ಟೋರಿಗಳನ್ನ ಹೇಳಿದ್ರು. ನಾವೆಲ್ಲ 50 ಪೈಸೆಗೆಲ್ಲ ಕೆಲಸ ಮಾಡ್ಕೊಂಡಿದ್ರಿ, ಇವಾಗ ಏನ್ ಕಾಲ ಬಂದ್ಬಿಟ್ಟಿದ್ಯಪ್ಪ ಅಂತ ಇದ್ರು. 50 ಪೈಸೆಗೆಲ್ಲ ಕೆಲಸ ಮಾಡಿದ್ರೆ ಅಂತ ಆಗಿನ ಕಾಲದಲ್ಲಿ. ಇವಾಗ ನೋಡಿ 50 ಪೈಸೆಗೆ ಒಂದು ಬೆಲೆ ಇಲ್ಲ ಗುರು, ಸೀರಿಯಸ್ಲಿ. ಇವಾಗ ಲಕ್ಷಗೆ ವ್ಯಾಲ್ಯೂ ಇಲ್ಲ ಅನ್ನಕ್ ಮಾಡ್ಬಿಟ್ಟಿದ್ದಾರೆ ಕೆಲವೊಂದ್ ಜಾಗದಲ್ಲಿ ಅಲ್ವಾ. ಅವ್ರ 50 ಪೈಸೆಗೆಲ್ಲ ದುಡ್ಕೊಂಡೆಲ್ಲ ಇದ್ರಂದ್ರೆ ಗ್ರೇಟ್ ಅಲ್ವಾ. ಸೊ ಬನ್ನಿ ಇವಾಗ ಒಂದು ಇನ್ನ ಆರ್ಡರ್ ಏನಿಲ್ಲ, ಆಫೀಸ್ ಕಡೆ ಹೋಗ್ತೀನಿ, ಅಲ್ಲಿ ನೋಡ್ತೀನಿ ಎಷ್ಟು ಆರ್ಡರ್ ಬಂದಿದೆ, ಅಲ್ಲೂ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಅಲ್ಲಿ ಬಂದಿದ್ಯಾ ಇಲ್ಲ ನೋಡೋಣ, ಚೆಕ್ ಮಾಡೋಣ ಫಸ್ಟ್. ಸೊ ಲೆಟ್ಸ್ ಗೋ.
ಕೆಲಸ ಅಂದ್ರೆ ಒಂದ್ ಫೋನ್ ಅನ್ಬಾಕ್ಸಿಂಗ್ ಮಾಡಿದೆ, ಇಡೀ ದಿನ ಓಡಾಡ್ಕೊಂಡಿದೀನಿ ಸುಮ್ನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಸುಮ್ನೆ ಪೆಟ್ರೋಲ್ ಲಾಸ್ ಮಾಡ್ಕೊಂಡು ಓಡಾಡ್ತಾ ಇದೀನಿ. ಇವಾಗ ಆಫೀಸ್ ಕಡೆ ಹೋಗ್ತಾ ಇದೀನಿ. ಒಂದ್ ಫೋನ್ ಇತ್ತಲ್ಲ, ಅದನ್ನ ರಿಟರ್ನ್ ಕೊಡಕ್ ಹೋಗ್ತಾ ಇದೀನಿ. ಸದ್ಯಕ್ಕೆ ಟ್ರಾಫಿಕ್ ಇಲ್ಲ ಬೊಮ್ಸಾರ ಏರಿಯಾದಲ್ಲಿ. ಯಾವಾಗ ಇರುತ್ತೋ ಏನಿರುತ್ತೋ, ಯಾವಾಗ ಕ್ಲೈಮೇಟ್ ಚೇಂಜ್ ಆಗುತ್ತೋ, ಯಾವಾಗ ಮಳೆ ಬರುತ್ತೋ ಒಂಚೂರು ಗೊತ್ತಾಗಲ್ಲ. ಇವಾಗಾದ್ರೂ ನೋಡ್ಬೋದು, ಮೋಡ ಮಸ್ತ್ ಆಗಿದೆ. ಬಟ್ ಯಾವ ಟೈಮ್ ಅಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ. ಸೊ ಆದಷ್ಟು ಬೇಗ ಬೇಗ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತೀನಿ. ಫಸ್ಟ್ ಆಫೀಸ್ ಹತ್ರ ಹೋಗ್ಬಿಟ್ಟು ಯುಡಿ ಕೊಟ್ಕೊಂಡು ಡೈರೆಕ್ಟ್ ಮನೆ ಕಡೆ ಹೋಗ್ಬೋದು. ಸೊ ಲೆಟ್ಸ್ ಗೋ ಫಾರ್ ದಿ ಆಫೀಸ್ ರೈಟ್ ನೌ.